ಪಕ್ಷದ ಅಳಿಮುಳಿಗಳ ಪ್ರಶ್ನೆ, ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಪ್ರಾದೇಶಿಕ ಪಕ್ಷಗಳು ಯಾವತ್ತಿಗೂ ಕೂಡ ಪ್ರಬಲವಾಗಿ ಆಯಾ ರಾಜ್ಯಗಳಲ್ಲಿ ನೆಲೆ ಹೋದಾಗ ರಾಜ್ಯದ ಒಂದು ಅಸ್ಮಿತೆಯನ್ನು ಕಾಪಾಡತಕ್ಕಂಥ ಒಂದು ದೃಷ್ಟಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಬೆಳೆಯಬೇಕಾಗಿದೆಯಲ್ಲ, ಇದು ಕೇವಲ ಯಾವುದೋ ಒಂದು ವ್ಯಕ್ತಿಯ ಪ್ರಶ್ನೆ ಅಲ್ಲ, ಯಾವುದೋ ಒಂದು ಕುಟುಂಬದ ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂಥದ್ದು ಸಾವಿರಾರು ಜನ, ಲಕ್ಷಾಂತರ ಜನ ರಾಜ್ಯಾದ್ಯಂತ ಇವತ್ತು ಜೆಡಿಎಸ್ ನ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ನಾನು ಬಹಳ ಜನ ಸ್ನೇಹಿತರು ಹೇಳ್ತಾ ಇರ್ತಾರೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಸಿಕ್ಕಾಗ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ನಾವು ದುರ್ಬಿನಾಗೂ ಹುಡುಕಿದ್ರು ಸಿಗೋದಿಲ್ಲ, ನಿಮ್ಮಲ್ಲಿ ಯಾವ ನಿರೀಕ್ಷೆಗಳಿದ್ದೀರಾ, ಅಪೇಕ್ಷೆಗಳಿದ್ದೀರಾ, ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾರೆ. ನಮ್ ಕುಮಾರಣ್ಣ, ನಮ್ ದೇವೇಗೌಡರು ಸಾಹೇಬರು ಅಂತ ಎದುರು ಹೊತ್ಕೊಂಡು ಮೆರೆಸ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದಾಗ ನಿಜಕ್ಕೂ ಕೂಡ ನಿಮ್ಮಂತವ್ರನ್ನ ಇವತ್ತು ನಾನು ಭೇಟಿ ಆಗ್ತಕ್ಕಂಥದಕ್ಕೆ ಒಂದು ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ ಹೊರತುಪಡಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ತಿಪ್ಪೇಸ್ವಾಮಿ ಹೇಳ್ತಾ ಇದ್ರು, ಪಂಚರತ್ನ ಅಂತಕ್ಕಂಥ 5 ಯೋಜನೆಗಳ ಮೂಲಕ ಕುಮಾರಣ್ಣ ಅವರು ಒಂದು ಯಾತ್ರೆಯನ್ನ ಮಾಡಿದ್ರು, ರಥಯಾತ್ರೆ. ಆದ್ರೆ ಇವತ್ತು ಒಂದು ಮಾತನ್ನ ಹೇಳಿದ್ರೆ, ನಾನು ಇನ್ನೂ ಯುವಕ ಇದ್ದೇನೆ, ಕೈ ಕಾಲು ಗಟ್ಟಿಗಿದೆ, ಈ ರಾಜ್ಯದ ಜನತೆಯ ಪರವಾಗಿ ಧ್ವನಿ ಇರ್ತಕ್ಕಂಥದಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಿಮ್ಮ ಎಲ್ಲರ ಸಹಕಾರವನ್ನ ಬೇಡಿ ಬಂದಿದ್ದೇನೆ. ಸಮಯ ಬರುತ್ತೆ, ವಿಷಯಾಧಾರಿತವಾದಂತ ವಿಚಾರಗಳನ್ನ ಕೈಗೆ ಎತ್ಕೊಳ್ಳೋಣ. ರಾಜ್ಯ ಸರ್ಕಾರದ ಇವತ್ತು ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಇವತ್ತು ರಥಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಇವತ್ತು ನಿಮ್ಮ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ಅದಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಒಟ್ಟಾಗಿ ಈ ಪಕ್ಷವನ್ನ ತಡೆಪಡಿಸಿದ್ರೆ ಇವತ್ತು ಬೇರ್ಪಡಿಸಿದ ಕಟ್ಟಬೇಕಾಗಿದೆ. ಬಹಳ ಜನ ಹೇಳ್ತಾರೆ, ಇವತ್ತು ವೇಳೆಗಳು ಬಹಳ ಜನ ಹೇಳ್ತಾರೆ, ಎಲ್ಲಿದೆ ಜನತಾದಳ ಪಕ್ಷ, ಮುಗಿದಾಯಿತು, ಜನತಾದಳ ಪಕ್ಷ ಠೇವಣಿ ಕಳ್ಕೊಂಡ್ಬಿಡುತ್ತೆ, 3-4 ಸೀಟ್ ಮೇಲೆ ಬರೋದಿಲ್ಲ ಮುಂದೆ ಚುನಾವಣೆಯಲ್ಲಿ ಅಂತ ಹೇಳ್ತಾರೆ. ಕೇಳಲು ನನಗೆ ನಮ್ಮ ಪ್ರೀತಿಯ ಮಾಧ್ಯಮದ ಸ್ನೇಹಿತರು, ಇವತ್ತು ತಾಲೂಕಿನ ಮಾಧ್ಯಮ ಸ್ನೇಹಿತರಿದ್ದಾರೆ, ಜಿಲ್ಲಾ ಮಾಧ್ಯಮದ ಸ್ನೇಹಿತರು, ನಾನು ಸಿದ್ಧಗಂಗಾ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳಿದೆ, ತುಮಕೂರು ಜಿಲ್ಲೆಯಲ್ಲಿ ನೀವು ಬಹಳ ಕಮ್ಮಿ ಆಗ್ತಾ ಬಂದಿದ್ದೀರಿ, ಶಾಸಕರನ್ನ ಕಳೆದುಕೊಂಡ ಬಂದಿದ್ದೀರಿ ಅಂತ. ಆದ್ರೆ ಒಂದು ನೀವು ಡೇಟಾವನ್ನು ತೆಗೆದು ನೋಡಿದಾಗ, ವಾಸ್ತವಾಂಶವನ್ನು ಮಾತನಾಡ್ತಕ್ಕಂಥದ್ದಾದ್ರೆ ಕಳೆದ ಸಾರ್ವತ್ರಿಕ ಚುನಾವಣೆ ಅತಿ ಹೆಚ್ಚು ಶಾಸಕರನ್ನ ನಾವು ಪಡೆಯದೆ ಹೋಗ್ಬೋದು. ಅದಕ್ಕೆ ನಾನಾ ಕಾರಣಗಳಿದೆ, ಅದ್ರ ಬಗ್ಗೆ ನಾನು ಇವತ್ತು ವಿಸ್ತಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮತ್ತೆ ನೀವು ಇನ್ನೆಲ್ಲೆಲ್ಲಿಗೂ ಹೋಗ್ತದೆ ವಿಚಾರ, ಬೇಡ, ಅದಕ್ಕೆ ಅವಕಾಶ ಮಾಡೋದು ಬೇಡ. ಆದ್ರೆ ಒಂದನೇ ಹೇಳ್ತೇನೆ, ಕಳೆದ 2023 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಅತಿ ಹೆಚ್ಚು ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರೆ ತುಮಕೂರು ಜಿಲ್ಲೆಯಲ್ಲಿ ಅದು ಜನತಾದಳ ಪಕ್ಷ. 34 ಪಕ್ಷದ ಓಟ್ ಶೇರ್ ಪಡೆದುಕೊಂಡಿರ್ತಕ್ಕಂಥದ್ದು ಜನತಾದಳ